ನಿರಾಶ್ರಿತರಿಗೆ ಮನೆ ಯೋಜನೆ ವಿರುದ್ಧ ಮುತಾಲಿಕ್ ಹೈಕೋರ್ಟ್ ಪಿಐಎಲ್ ಎಚ್ಚರಿಕೆ. ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ನೀಡಲು ರಾಜ್ಯ ಸರ್ಕಾರ ಮುಂದಾಗಿರುವಾಗ ಈ ನಿರ್ಧಾರಕ್ಕೆ ಪ್ರಮೋದ್ ಮುತಾಲಿಕ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಸುಮಾರು 37 ಲಕ್ಷ ಜನರಿಗೆ ಮನೆ ಇಲ್ಲದೇ ಇರುವಾಗ ಅತಿಕ್ರಮಣ ಮಾಡಿದವರಿಗೆ ಮನೆ ನೀಡಲಾಗುವುದು ಸರಿ ಅಲ್ಲ ಎಂದು ಹೇಳಿದರು. ಅತಿಕ್ರಮಣ ನಡೆಸುವ ಸಮಯದಲ್ಲೇ ಅಧಿಕಾರಿಗಳು ತಡೆಯಬೇಕಿತ್ತು, ಆದರೆ ಲಂಚ ಪಡೆದು ಸಹಕಾರ ನೀಡಲಾಗಿದೆ ಎಂದು ಅವರು ಆರೋಪಿಸಿದರು. ಫುಟ್ಪಾತ್, ಗೋಮಾಳ ಹಾಗೂ ಸರ್ಕಾರಿ ಜಾಗಗಳು ಅಕ್ರಮವಾಗಿ ವಶವಾಗ್ತಿದೆ ಎಂದು ಕಿಡಿಕಾರಿದರು. ಈ ಕುರಿತು ವಕೀಲರೊಂದಿಗೆ ಚರ್ಚಿಸಿ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸುವುದಾಗಿ ಮುತಾಲಿಕ್ ಎಚ್ಚರಿಸಿದರು. ಭ್ರಷ್ಟ ವ್ಯವಸ್ಥೆ ಬದಲಾಗಬೇಕು ಎಂದು ಅವರು ಆಗ್ರಹಿಸಿದರು. ಬೆಳೆದು ನಿಂತ ಮೇಲೆ ಆಮೇಲೆ ಇದನ್ನು ಕೆಡುವಂತ ಪ್ರಕ್ರಿಯೆ ಅಕ್ರಮ ಸಕ್ರಮ ಇದೆಯೇ? ಯಾವುದು ಅಕ್ರಮ ಸಕ್ರಮ ಇದು? ಈ ರೀತಿ ಎಲ್ಲಿ ಫುಟ್ಪಾತ್ ಅತಿಕ್ರಮಣ ಆಗ್ತಾ ಇದೆ, ಗೋಮಾಳ ಅತಿಕ್ರಮಣ ಆಗ್ತಾ ಇದೆ, ಸರ್ಕಾರಿ ಜಾಗಗಳ ಅತಿಕ್ರಮಣ ಆಗ್ತಾ ಇದ್ದೇವೆ. ಇಮ್ಮಿಡಿಯೇಟ್ ಅದನ್ನು ತೆಗೆದು ನಿಲ್ಲಿಸುವಂಥ ಪ್ರಕ್ರಿಯೆ ಯಾಕಿಲ್ಲ? ಅಲ್ಲಿ ಭ್ರಷ್ಟಾಚಾರ, ಅಲ್ಲಿ ರಾಜಕಾರಣಿಗಳು ಇವ್ರದ್ದು ವೋಟ್ ಬ್ಯಾಂಕು ಅವರೇ ಒತ್ತಡ ತರ್ತಾರೆ. ಸೊ ವೋಟ್ ಬ್ಯಾಂಕದ ಹಿನ್ನೆಲೆಯಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ? ದೇಶವನ್ನು ಮಾರಾಟ ಮಾಡ್ತಾ ಇದ್ದೀರಾ? ಸೊ ಎಂಥ ಅನಾಹುತಗಳನ್ನು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಕೋಗಿಲು ಇದೇ ಉದಾಹರಣೆ. ಈಗ ಅದಕ್ಕೆ ಕಟ್ಟಡ ಕಟ್ಟಿ ಅವರಿಗೆ ನೀರಿಂದ ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ, ಅವರಿಗೆ ವೋಟರ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರದಿಂದ, ವೋಟ್ ಬ್ಯಾಂಕ್ನಿಂದ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥದ್ದು ನೀವು ಮೆಸೇಜ್ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣನೇ ಇವ್ರ ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವ್ರು ಕಾಳಜಿ ವಹಿಸ್ಲಿಕ್ಕಿಲ್ಲ, ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣನೇ ಪ್ರಾರಂಭ ಆಗುತ್ತೆ. ಪಿಣರಾಯ್, ನಾನು ಹೇಳೋದು, ಗೋವಾದಲ್ಲಿ ಸುಮಾರು 1,000 ಮನೆಗಳನ್ನು ಕರ್ನಾಟಕದ ಕಾರ್ಮಿಕರಲ್ಲಿ ಹೋದಂಥವ್ರಿಗೆ ಕಿತ್ತು ಬಿಸಾಕಿ ಎಲ್ಲರನ್ನು ಸ್ವಚ್ಛ ಮಾಡಿ ಬಿಸಾಕಿದ್ರು. ಅವಾಗ ಪಿಣರಾಯಿ ಎಲ್ಲೋಗಿದ್ದ? ಅವಾಗ ಜಮೀರ್ ಎಲ್ಲೋಗಿದ್ದ? ಅವಾಗ ಕರ್ನಾಟಕದ ಕಾಂಗ್ರೆಸ್ BJP ಅವರು ಎಲ್ಲೋಗಿದ್ರು? ಮಾತಾಡಲೇ ಇಲ್ಲ. ಮಂಗಳೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಉತ್ತರ ಕರ್ನಾಟಕದ ಕಾರ್ಮಿಕರು ಹೋಗ್ತಾರೆ, ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಕಟ್ಟಡಕ್ಕೆ ಹೋಗ್ತಾರೆ, ಹೊಲ ತೋಟದ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಮನೆಗಳನ್ನು ಕಟ್ಕೊಂಡಿದ್ದಕ್ಕೆ ತೆಗೆದು ಬಿಸಾಕಿದಾಗ ಎಲ್ಲ ಹೋಗಿದ್ರಿ ಈ ಜಮೀರು? ಎಲ್ಲಿ ಹೋಗಿದ್ರಿ ಕಾಂಗ್ರೆಸ್ನವರು? ಅವ್ರಿಗೆ ಮನೆ ಕಟ್ಟಿಕೊಡುವಂಥ ಪ್ರಕ್ರಿಯೆ ನಡೀಲೇ ಇಲ್ಲಲ್ಲ. ಮುಸ್ಲಿಂ ಅಂದ ತಕ್ಷಣನೇ ಇವ್ರದ್ದು ಸ್ಟಾರ್ಟ್ ಆಯ್ತು. ಇವ್ರ ಹೃದಯ ಬಡಿತ, ಎಲ್ಲ ಬಡಿತ ಪ್ರಾರಂಭ ಆಗುತ್ತೆ. ಇವ್ರದ್ದು ವೋಟ್ ಬ್ಯಾಂಕ್, ದುಷ್ಟ ರಾಜಕಾರಣ, ದೇಶದ್ರೋಹಿ ರಾಜಕಾರಣ ಇದು. ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಸರಿಯಾಗಿ ಯೋಚನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅನಾಹುತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮುಸ್ಲಿಮರನ್ನ ತುಷ್ಟೀಕರಣದ ವಿರುದ್ಧ, ಗೋಮಾತೆಯ ಹತ್ಯೆಯ ವಿರುದ್ಧ, ಲವ್ ಜಿಹಾದ್ ವಿರುದ್ಧ, ಅದು ಹಿಂದೂ ಇರಲಿ, ಅವ್ರ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅಥವಾ ಇನ್ಯಾವುದೇ ಪಕ್ಷ ಇರಲಿ, ಹಿಂದೂಗಳ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ನಾನು ಯಾರನ್ನೂ ನೋಡಿಲ್ಲ, ನೋಡುವುದೂ ಇಲ್ಲ. ಇವತ್ತು ನಾನು ಮೋದಿಯವರಿಗೆ 100 ಕೋಟಿ ಹಿಂದೂಗಳಿದ್ದೀವಿ, ನಿಮ್ಮನ್ನು ಆರಿಸಿ ಕಳಿಸಿದ್ದೇ ಹಿಂದೂಗಳ ರಕ್ಷಣೆಗೋಸ್ಕರ. ಪಕ್ಕದಲ್ಲಿ ಆಗ್ತಾ ಇರುವಂಥ ಪರಿಣಾಮ ಈ ದೇಶದಲ್ಲೂ ಆಗ್ತಾ ಇದೆ. ಈ ದೇಶದ ಮುಸ್ಲಿಂ ಜಿಹಾದಿಗಳು ಎದ್ದು ಕುಣಿತಾ ಇದ್ದಾರೆ, ನಗ್ತಾ ಇದ್ದಾರೆ. 1.5 ಕೋಟಿ ಅಲ್ಲೇ ರಕ್ಷಣೆ ಮಾಡೋಕ್ಕಾಗ್ತಲ್ಲ, ಇನ್ನೇನು ಮಾಡ್ತಾರೆ ಇವರು ಅಂತನ್ನುವಂಥದ್ದು ಇಲ್ಲಿಯ ಮುಸ್ಲಿಮರಿಗೆ, ಜಿಹಾದಿಗಳಿಗೆ ಸ್ಟಾರ್ಟ್ ಆಗಿದೆ. ಉಕ್ಕಿ ಬರ್ತಾ ಇದೆ. ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ನಾನು ಮೋದಿಯವರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಬದುಕಬೇಕು ಅಂತಂದರೆ ಇದಕ್ಕೆ ಉತ್ತರ ಕೊಡಬೇಕು. ಬಾಂಗ್ಲಾದೇಶ, ಪುಟಕೋಶಿ ಬಾಂಗ್ಲಾದೇಶಕ್ಕೆ ನಿಮ್ಮ ಮೌನ ಮುರಿದು ಕೊಡಬೇಕು ಅಂತನ್ನುವಂಥದ್ದು